ಬಹುನಿರೀಕ್ಷಿತ 19ನೇ ಆವೃತ್ತಿಯ ಐಪಿಎಲ್ ಆರಂಭಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತಾ ತಾಲೀಮನ್ನು ನಡೆಸಲಾಗಿದೆ. ಬಹುನಿರೀಕ್ಷಿತ 19ನೇ ಆವೃತ್ತಿಯ ಐಪಿಎಲ್ ಆರಂಭಕ್ಕೆ ಕೌಂಟ್ ಡೌನ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತಾ ತಾಲೀಮು. ಮಾರ್ಚ್ 28ಕ್ಕೆ ನಡೆಯಲಿರುವ ಉದ್ಘಾಟನಾ ಪಂದ್ಯ ಅಂತಿಮ ಹಂತದ ತಯಾರಿಗಾಗಿ ಪೊಲೀಸರಿಂದ ಮಾರ್ಕ್ ಡ್ರಿಲ್ ಮಾಡಲಾಗಿದೆ. ಎನ್ಎಸ್ಜಿ ಗರುಡ ಪಡೆಗಳಿಂದ ಸ್ಟೇಡಿಯಂ ಸುತ್ತುವರಿದು ತಪಾಸಣೆ ನಡೆಸಲಾಗಿದೆ. ಚಿನ್ನಸ್ವಾಮಿಯಲ್ಲಿ ಹದ್ದಿನ ಕಣ್ಣಿಟ್ಟು 300ಕ್ಕೂ ಹೆಚ್ಚು ಎಐ ಕ್ಯಾಮೆರಾ. ಅನುಮಾನಾಸ್ಪದ ವ್ಯಕ್ತಿಗಳ ಪತ್ತೆಗೆ ಈಗ ಹೊಸ ತಂತ್ರಜ್ಞಾನವನ್ನ ಸಜ್ಜು ಮಾಡಿದ್ದಾರೆ. QR ಕೋಡ್ ಸ್ಕ್ಯಾನಿಂಗ್, ಡಿಜಿಟಲ್ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ತುರ್ತು ಸಂದರ್ಭದಲ್ಲಿ ಪ್ರೇಕ್ಷಕರ ಸ್ಥಳಾಂತರಕ್ಕೆ ರಿಹರ್ಸಲ್ ಕೂಡ ಮಾಡಲಾಗ್ತಾ ಇದೆ. ಪಂದ್ಯದ ದಿನದ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಬಿಗಿ ಕ್ರಮವನ್ನ ಜರುಗಿಸಲಾಗ್ತಾ ಇದೆ. ಸ್ಟೇಡಿಯಂ ಪ್ರವೇಶಕ್ಕೆ ಈ ಬಾರಿ ಹೊಸ ನಿಯಮಗಳು ಜಾರಿಯಾಗುತ್ತೆ. ಇನ್ನು ಬಹುನಿರೀಕ್ಷಿತ 19ನೇ ಆವೃತ್ತಿಯ ಈ ಒಂದು ಐಪಿಎಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ ಭದ್ರತಾ ತಾಲೀಮನ್ನ ಮಾಡಲಾಗಿದೆ. ಬಹುನಿರೀಕ್ಷಿತ ಈ ಪಂದ್ಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವಕಾಶ ಕೊಟ್ಟಾರಾ, ಕ್ರಿಕೆಟ್ ನಡೆಸ್ತಾರಾ, ನಡೆಸಲ್ವಾ ಎಂಬ ಸಾಕಷ್ಟು ಗೊಂದಲಗಳಿತ್ತು. ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಕಂಡೀಷನ್ ಕೂಡ ಹಾಕಲಾಗಿದೆ. ಯಾಕೆಂತಂದ್ರೆ ಕಳೆದ ಬಾರಿ RCB ವಿಜಯೋತ್ಸವದ ಸಂದರ್ಭದಲ್ಲಿ ಬಹುದೊಡ್ಡ ಕಾಲ್ ತುಳಿತ ಆಗಿತ್ತು. ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡುವಂತಹ ಒಂದು ಮೂಡ್ ನಲ್ಲಿದ್ರು. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಸ್ಮಶಾನ ಆಗೋಯ್ತು. ಯಾಕೆಂತಂದ್ರೆ ಅಲ್ಲಿ ಭದ್ರತಾ ಲೋಪ ಆಗಿತ್ತು ಎಂಬ ಆರೋಪ ಕೂಡ ಇತ್ತು. ಹಾಗಾಗಿ ಫಿಟ್ನೆಸ್ ಪರೀಕ್ಷೆ ಕೂಡ ಮಾಡಲಾಯಿತು ಚಿನ್ನಸ್ವಾಮಿ ಸ್ಟೇಡಿಯಂನ. ಈಗ ಸದ್ಯಕ್ಕೆ ಆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತಾ ತಾಲೀಮನ್ನ ಮಾಡಲಾಗ್ತಾ ಇದೆ. ಯಾವ ರೀತಿ ಭದ್ರತೆಯನ್ನು ಒದಗಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಸುರಕ್ಷತೆಯಿಂದ ಇದೆ. ಯಾಕೆಂತಂದ್ರೆ ಒಂದೇ ಸಮಯ ಈಗ ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಯುತ್ತೆ ಅಂತಂದ್ರೆ ಸಾಕಷ್ಟು ಜನರು ಬರ್ತಾರೆ. ಅವರೆಲ್ಲರನ್ನು ಕೂಡ ಯಾವ ರೀತಿ ನಿಭಾಯಿಸಬೇಕು. ಮಾರ್ಚ್ 28ಕ್ಕೆ ಒಂದು ಉದ್ಘಾಟನಾ ಪಂದ್ಯ ಕೂಡ ನಡೆಯುತ್ತೆ. ಅಂತಿಮ ಹಂತದ ತಯಾರಿಗಾಗಿ ಪೊಲೀಸರು ಈಗ ಡ್ರಿಲ್ ಮಾಡ್ತಾ ಇದ್ದಾರೆ. ಎನ್ಎಸ್ಜಿ ಆಗಿರಬಹುದು, ಗರುಡ ಪಡೆಗಳಿಂದ ಸ್ಟೇಡಿಯಂ ಸುತ್ತುವರೆದು ಈಗ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಚಿನ್ನಸ್ವಾಮಿಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೊತೆಗೆ 300ಕ್ಕೂ ಹೆಚ್ಚು ಎಐ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಏನಾದ್ರೂ ಎಮರ್ಜೆನ್ಸಿ ಅಂತ ಬಂದಾಗ ಜನರನ್ನ ಯಾವ ರೀತಿ ಸ್ಥಳಾಂತರ ಮಾಡಬೇಕು, ಮ್ಯಾಚ್ ಆಗುವಂತ ಸಂದರ್ಭದಲ್ಲಿ ಅಥವಾ ಮ್ಯಾಚ್ ಮುಗಿದ ನಂತರ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು, ಕಳೆದ ಬಾರಿ ಆದಂತ ಅಹಿತಕರ ಘಟನೆ ಮತ್ತೆ ಮರುಕಳಿಸಬಾರದು, ಹಾಗಾಗಿ ಯಾವ ರೀತಿ ಜನರನ್ನ ಸ್ಥಳಾಂತರ ಮಾಡಬೇಕು ಅದರ ಕುರಿತು ಕೂಡ ಈಗ ರಿಹರ್ಸಲ್ ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ಈಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಸಜ್ಜಾಗಿದೆ. ಬಹುನಿರೀಕ್ಷಿತ 19ನೇ ಆವೃತ್ತಿ ಐಪಿಎಲ್ ಆರಂಭಕ್ಕೆ ಈಗ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಹೊಸ ತಂತ್ರಜ್ಞಾನವನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಯಾಕೆಂತಂದ್ರೆ ಕೆಲವೊಂದಿಷ್ಟು ತಂತ್ರಜ್ಞಾನಗಳು ಅವಶ್ಯಕವಾಗಿ ಬೇಕಾಗುತ್ತೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇನ್ನು ಅನುಮಾನಾಸ್ಪದ ವ್ಯಕ್ತಿಗಳೇನಾದ್ರೂ ಬಂದ್ರೆ ಅವರನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ತಂತ್ರಜ್ಞಾನವನ್ನ ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ QR ಕೋಡ್ ಆಗಿರಬಹುದು ಅಥವಾ ಈ ಒಂದು ಟಿಕೆಟ್ ವಿತರಣೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ತಪಾಸಣೆ ಮಾಡಬೇಕು. ಪಂದ್ಯದ ದಿನ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಯಾಕೆಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಯಾವ ರೀತಿ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ, ಟ್ರಾಫಿಕ್ ಜಾಮ್ ಆಗದೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಯಾವ ರೀತಿ ಮಾಡಬೇಕಾಗತ್ತೆ, ಜನರಿಗೂ ಕೂಡ ಸಮಸ್ಯೆ ಆಗಬಾರ್ದು. ಪಂದ್ಯ ಆಗ್ತಿದೆ ಅಂದ ಮಾತ್ರಕ್ಕೆ ಅಲ್ಲಿ ಓಡಾಡುವಂತಹ ಜನರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳಾಗತ್ತೆ. ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲಾ ರೀತಿಯಲ್ಲೂ ಕೂಡ ಈಗ ಭದ್ರತೆಯನ್ನು ಒದಗಿಸಲಾಗಿದೆ. ಜೊತೆಗೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎನ್ಎಸ್ಜಿ ಮತ್ತೆ ಗರುಡ ಪಡೆಗಳಿಂದ ಸ್ಟೇಡಿಯಂ ಸುತ್ತುವರೆದು ಈಗ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಸಜ್ಜಾಗಿ ನಿಂತಿದೆ ಈ ಒಂದು ಬಹುನಿರೀಕ್ಷಿತ 19ನೇ ಆವೃತ್ತಿ ಐಪಿಎಲ್ ಮ್ಯಾಚ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.